Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾವು ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೆ, ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ದು 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಮತ್ತು ಅದೇ ಥರ ಸೆಕೆಂಡ್ PUCದು ಸೊ 4-5 ಚಾಪ್ಟರ್ಸ್ ಏನೋ ಮಾಡಿಸಿದ್ದೀನಿ. ಓಕೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಸೊ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ದು ಪ್ಲೇಲಿಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೋಡಿಕೊಂಡು ನೀವು ನೋಡಿ. ಸೊ ಮೈ ಇಂಟೆನ್ಷನ್ ಇಸ್ ಟು ಸಾಲ್ವ್ ಆಲ್ ದ ಬೋರ್ಡಿಗೆ ಕೇಳೋರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕು. ಮತ್ತು ಅದಾದಮೇಲೆ ಸೊ ನಾವು ಎಕ್ಸಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡೋಣ. ಅದಾದಮೇಲೆ CET ಪ್ರಾಬ್ಲಮ್ಸು, CET ಮೇಲೆ ಕ್ವಶನ್ಸ್ ಸಾಲ್ವ್ ಮಾಡೋಣ. ಅದಾದಮೇಲೆ ಮೇನ್ಸ್ ರಿಲೇಟೆಡ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಅಂತಿದ್ದೀನಿ. ಓಕೆ, ಸೊ ನಾವು ಜಸ್ಟ್ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಇಲ್ಲಿ ಫಸ್ಟ್ ಇಯರ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂದರೆ ಒಂದೇ ಕ್ವಶನ್ ಬರುತ್ತೆ, ಅದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಆಲ್ಮೋಸ್ಟ್ ಅದೇ ಕೇಳಿದ್ದು ಯಾವುದು ಕೇಳೋದಿಲ್ಲ. ಮತ್ತು ಅದು ಫಿಕ್ಸ್ ಕ್ವಶನ್ ಕಲ್ತ್ಬಿಟ್ರೆ ಮುಗೀತು ನೋಡಿ. ಸೊ ಅದು ಕಲಿಯೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕೆಲವೊಂದು ಕಾನ್ಸೆಪ್ಟ್ ಏನಂತಂದಾಗ ಸೊ ನಿಮ್ಗೇನು ಗೊತ್ತಿರಬೇಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಅಂದರೆ ಸೊ ನಿಮಗೆ ಶುಡ್ ನೋ ದಟ್ ಸೈನ್ ಆಫ್ ಮೈನಸ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ. ಸೈನ್ ಆಫ್ ಮೈನಸ್ ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಅಂತ ಗೊತ್ತಿರಬೇಕು. ಅದೇ ಥರ ನಮಗೆ ಕಾಸ್ ಆಫ್ ಮೈನಸ್ ಎಕ್ಸ್ ವ್ಯಾಲ್ಯೂ ಏನು ಗೊತ್ತಿರುತ್ತೆ. ಸೊ ದಟ್ ಈಸ್ ಕಾಸ್ ಆಫ್ ಮೈನಸ್ ಎಕ್ಸ್ ವ್ಯಾಲ್ಯೂ ಈಸ್ ಕಾಸ್ ಎಕ್ಸ್ ಅಂತ ಅರ್ಥ. ಇದು ಗೊತ್ತಿರಬೇಕು ನಿಮಗೆ. ಸೊ ಇದು ಗೊತ್ತಿದ ಮೇಲೆ ಸೊ ನಿಮ್ಗೆ ಇದು ಗೊತ್ತಿರಬೇಕು. ಇನ್ನೊಂದು ಏನಂದರೆ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಇದು ಸೊ P ಪಾಯಿಂಟು ಇದು Q ಪಾಯಿಂಟ್ ಅಂತಂತ ಅಂದ್ಕೊಳ್ಳಿ. ಇದು P ಪಾಯಿಂಟು ಇದು Q ಪಾಯಿಂಟ್ ಅಂತಂತ ಅಂದ್ಕೊಳ್ಳಿ. ಸೊ P ಪಾಯಿಂಟ್ ಇದು Q ಪಾಯಿಂಟ್ ಆದಾಗ ಸೊ ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸು x1, y1 ಇದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸು x2, y2 ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟೂ ಪಾಯಿಂಟ್ಸ್. ಅಂದರೆ PQ ಈಸ್ ಈಕ್ವಲ್ ಟು ರೂಟ್ ಆಫ್ ಏನು ಮಾಡ್ತಾರೆ ಸೊ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಇದನ್ನು ಸ್ಕ್ವೇರ್ ಮಾಡಿಬಿಟ್ರೆ ಏನಾಗುತ್ತೆ. ಸೊ PQ ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಷ್ಟು ಗೊತ್ತಿರಬೇಕು ನಮ್ಗೆ. ಇಷ್ಟು ಗೊತ್ತಿದ್ರೆ ಸೊ ಇದಾಯ್ತಾ, ಇದು ಒಂದು ಕಾನ್ಸೆಪ್ಟು, ಇದು ಸೆಕೆಂಡ್ ಕಾನ್ಸೆಪ್ಟು. ಒನ್ ಮೋರ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ದಟ್ ಈಸ್ ವಾಟ್ ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್. ಸೊ ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲಲ್ಲಿ 4 ಟೈಪ್ಸ್ ಬರ್ತವೆ. ಓಕೆ, ಸೊ ನಮಗೆ ಇಲ್ಲೇನು ಮಾಡೋಣ, ಇಲ್ಲಿ ನಾವು ಒಂದೇ ಟೈಪ್ ಆಫ್ ಕಾಂಗ್ರುಯೆನ್ಸಿ ನೋಡೋಣ. ಸಪೋಸ್ 2 ಟ್ರಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು ಟ್ರಯಾಂಗಲು, ಓಕೆ, ಇದೊಂದು ಟ್ರಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರದ್ದು ಸೊ ಲೆಟ್ ಅಸ್ ದಿಸ್ ಈಸ್ ABC ಟ್ರಯಾಂಗಲ್. ಓಕೆ, ದಿಸ್ ಈಸ್ PQR ಟ್ರಯಾಂಗಲ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಮಗೆ ಈ ಸೈಡು ಈಕ್ವಲ್ ಇದ್ದು, ಓಕೆ, ಈ ಆ್ಯಂಗಲ್ ಈಕ್ವಲ್ ಇದ್ದು, ಮತ್ತು ಈ ಸೈಡು ಈಕ್ವಲ್ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ದೀಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದಾಗ ಇದ್ರ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರ್ತವೆ ಅವು ಸೇಮ್ ಇರ್ತವೆ. ಅಂದರೆ ಹಿಯರ್ BC ಈಸ್ ಈಕ್ವಲ್ ಟು, ಅಂದರೆ ಫಸ್ಟ್ ಆಫ್ ಆಲ್ ದಿಸ್ ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ PQR. ಸೊ therefore it's ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಕಾಂಗ್ರುಯೆಂಟ್. ಅಂದರೆ ಇಲ್ಲಿ BC ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರುತ್ತೆ, QR ಈಕ್ವಲ್ ಇರುತ್ತೆ ಅಂತ ಅರ್ಥ. ಸೊ ಇದನ್ನೇ ಯೂಸ್ ಮಾಡಿಕೊಂಡು ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ತಿದ್ದೀವಿ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಜಸ್ಟ್ ನೋಟ್ ಡೌನ್ ದಿಸ್ ಒನ್ ಫಸ್ಟ್. ನಿಮಗೆ ಆ್ಯಕ್ಚುಯಲ್ ಕ್ವಶನ್ ಹೆಂಗೆ ಕೇಳ್ತಾನೆ ನೋಡಿ. ಸೊ ಆ್ಯಕ್ಚುಯಲ್ ಕ್ವಶನ್ ಹೆಂಗೆ ಕೇಳ್ತಾನೆ ಅಂದರೆ ಸೊ ದಿಸ್ ಈಸ್ ವಾಟ್ ದ ಆ್ಯಕ್ಚುಯಲ್ ಕ್ವಶನ್ ದೆ ಲಾಸ್ಟ್. ಸೊ ಏನಿದೆ, ಪ್ರೂವ್ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಜೊಮೆಟ್ರಿಕಲಿ. ಆ್ಯಂಡ್ ಸೊ ಇಷ್ಟು ಬರೆದ್ರೆ ಸೊ ಇಲ್ಲಿಂದ ಇಲ್ಲಿ ಇದನ್ನು ಪ್ರೂವ್ ಮಾಡಿದರೆ ನಿಮ್ಗೆ 5 ಮಾರ್ಕ್ಸ್. ಇದು ಎಕ್ಸ್ಟ್ರಾ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಇದನ್ನು ಚೇಂಜ್ ಮಾಡ್ಬೋದು, ಇದೇನಾದರೂ ಕೇಳ್ಬೋದು. ಅದನ್ನು ಏನೇನು ಕೇಳ್ತಾನೋ ಅದೆಲ್ಲ ಡಿಫ್ರೆಂಟ್ ಕ್ವಶನ್ಸ್ ಮಾಡಿಸ್ತೀನಿ ನಾನು. ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಜೊಮೆಟ್ರಿಕಲಿ ಹೆಂಗೆ ಪ್ರೂವ್ ಮಾಡೋದು ಅದು ಅರ್ಥ ಮಾಡ್ಕೋಬೇಕು. ಫಸ್ಟು ನನಗೇನು ಕಾನ್ಸೆಪ್ಟ್ ಹೇಳಿದೆ ಅದು ಗೊತ್ತಿರಬೇಕು. ಸೊ ಅದಾದಮೇಲೆ ಸೊ ಇಷ್ಟು ಥಿಯರಿ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ನಮ್ಗೆ ಏನು ಈ ಡೈಗ್ರಾಮ್ ಹಾಕ್ತೀವಲ್ಲ, ಇದು ಡೈಗ್ರಾಮ್ ಏನಂತ ನಿಮ್ಗೆ ಗೊತ್ತಾಗಬೇಕು. ಸೊ ಗೊತ್ತಾದಮೇಲೆ ನೀವು ಸಾಲ್ವ್ ಮಾಡ್ಕೊಂಡು ತೊಗೊಂಡು. ಓಕೆ, ಸೊ ನಾವು ಯು ಜಸ್ಟ್ ಸಿ ಹಿಯರ್. ಇದು ಪೆನ್ ಚೇಂಜ್ ಮಾಡ್ಕೊಂಬಿಡೋಣ, ಅದರ ಬೇರೆ ತೊಗೊಳ್ಳೋಣ. ಲೈಟ್ ಕಲರ್ ಬೇಡ, ಬೇರೆ ತೊಗೊಳ್ಳೋಣ. ಯಾವುದು, ವೈಟ್ ಕಲರ್ ತೊಗೊಳ್ಳೋಣ. ಓಕೆ, ನಾವು ಯು ಜಸ್ಟ್ ಸಿ ವೈಟ್ ಕಲರ್ ಬರ್ತಿಲ್ಲ ಚೆನ್ನಾಗಿ ಬರುತ್ತೆ.
ನಾವು ಯು ಜಸ್ಟ್ ಸಿ ಸರ್ ಏನು ಮಾಡೋಣ ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ವಿತ್ ಸೆಂಟರ್ ಆಸ್ ದಿ ಒರಿಜಿನ್ ಅಂದರೆ ಸೊ ಒಂದು ಯೂನಿಟ್ ಸರ್ಕಲ್ ತೊಗೊಳ್ಳೋಣ ಓಕೆ ಯೂನಿಟ್ ಸರ್ಕಲ್ದು ಅದ್ರದ್ದು ಸೆಂಟ್ರ್ ಎಲ್ಲಿದೆ ಅದ್ರ ಸೆಂಟ್ರ್ ಒರಿಜಿನ್ ಮೇಲೆ ಇದೆ ಸೊ ಇಲ್ಲಿ ಒರಿಜಿನ್ ಮೇಲೆ ಇದೆ ಅಂತ ಅರ್ಥ ಓಕೆ ಅದ್ರ ಸೆಂಟ್ರ್ ಎದ್ರ ಮೇಲಿದೆ ಒರಿಜಿನ್ ಮೇಲೆ ಇದೆ ಓಕೆ ನಾವು ಒರಿಜಿನಲ್ ಮೇಲೆ ಇದೆ ಅಂತ ಅಂದಾಗ ಓಕೆ ಸೊ ನಾವು ಯೂನಿಟ್ ಸರ್ಕಲ್ ಅಂದರೆ ಏನು ಫಸ್ಟು ಯೂನಿಟ್ ಸರ್ಕಲ್ ರೇಡಿಯಸ್ ಏನಿರುತ್ತೆ 1 ಯೂನಿಟ್ ಅಂದರೆ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಇದ್ರ ರೇಡಿಯಸ್ಸು 1 ಯೂನಿಟ್ ಇರುತ್ತೆ ದಟ್ ಈಸ್ ವೈ ಯು ಕನ್ಸಿಡರ್ ಆಸ್ ಯೂನಿಟ್ ಸರ್ಕಲ್ ಓಕೆ ಸೊ ಲೆಟ್ P4O P1 ಆ್ಯಸ್ ಎಕ್ಸ್ ಓಕೆ ಅವ್ರು ಏನು ಹೇಳಿದ್ರೆ ಸೊ ಒಂದು ಆ್ಯಂಗಲ್ ಹಾಕಿ ಸೊ ಆ್ಯಂಗಲ್ P4O P1 ಆ್ಯಸ್ ಎಕ್ಸ್ ಓಕೆ ಸೊ ಒಂದು ಇಲ್ಲಿ ಲೈನ್ ತೊಗೊಳ್ಳಿ ಓಕೆ ಒಂದು ಲೈನ್ ತೊಗೊಂಡಾಗ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ P4O P1 as x angle okay let us consider P4O P1 as x angle and P1O P2 as y angle so P1O okay P1O P2 as y angle okay ಇದನ್ನೇನು ತೊಗೊಂಡಿವಿ ಇದನ್ನ x angle P4O P1 as x angle P1O P2 as y angle okay next one more ಏನಿದೆ ಸೊ ದೆನ್ ಯಾವಾಗ ಏನಾಗುತ್ತೆ ಸೊ P4O P2 ಏನಾಗುತ್ತೆ ಅವಾಗ ನಮಗೆ ಸೊ ದಟ್ ಈಸ್ x + y ಆಗುತ್ತಲ್ಲ ಇದಾಯ್ತು ಸೊ ಇದಾದಮೇಲೆ ಸೊ ನಮಗೆ ಒನ್ ಮೋರ್ ಆ್ಯಂಗಲ್ ಕೊಟ್ಟಿದ್ದಾರೆ ದಟ್ ಈಸ್ P4O P3 P4 ಇದೆ P4O P3 ಇಲ್ಲಿ ತಗೊಳ್ಳೋಣ P4O P3 so you take it as this as minus y angle okay so minus y angle this will become what so this is P3 ಓಕೆ ಇದು ಇಷ್ಟು ಕೊಟ್ಟಿದ ಮೇಲೆ ಆಯಿತಾ ಸೊ ನಮ್ಗೇನು ಬರ್ಕೊಂಡಿದ್ವಿ ಈಗ ಸೊ ಓಕೆ P1 ಆ್ಯಂಗಲ್ ಬರ್ಕೊಂಡಿದ್ವಿ ಸೊ ಎಕ್ಸ್ ಆ್ಯಂಗಲ್ ಬರ್ಕೊಂಡಿದ್ವಿ ವೈ ಆ್ಯಂಗಲ್ ಬರ್ಕೊಂಡಿದ್ವಿ ಮತ್ತು ಮೈನಸ್ ವೈ ಆ್ಯಂಗಲ್ ಬರ್ಕೊಂಡಿದ್ವಿ ಓಕೆ ಸೊ ವಾಟ್ ಆರ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ P1 P2 P3 ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ಓಕೆ ಇದು ಎಕ್ಸ್ ಆ್ಯಂಗಲ್ ಮಾಡ್ಕೊಂಡಿದ್ದೀವಿ ಅಂತಂದಾಗ ಇದೇನಾಗುತ್ತೆ ಸೊ ದಿಸ್ ವಿಲ್ ಬಿಕಮ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಓಕೆ ಸೊ ನೀವು ಕಾನ್ಸೆಪ್ಟ್ ಕಲ್ತಿರ್ಬೇಕು ಬಿಫೋರೇ ಓಕೆ ಸೊ ಇದಾಯ್ತಾ ಸೊ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಗುತ್ತೆ ಕಾಸ್ ಎಕ್ಸ್ ಸೈನ್ ಎಕ್ಸ್ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಸೊ ದಿಸ್ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದ್ರದ್ದು ಕೋಆರ್ಡಿನೇಟ್ ಅಂತ P2 ಕೋಆರ್ಡಿನೇಟ್ ಪಾಯಿಂಟ್ಸು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅದೇ ಥರ P3 ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ ಕಾಸ್ ಆಫ್ ಮೈನಸ್ ವೈ ಸೈನ್ ಆಫ್ ಮೈನಸ್ ವೈ ಓಕೆ ಇದಾಗ ವಾಟ್ ಅಬೌಟ್ P4 ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲಿದೆ ನೋಡಿ ಅಂದರೆ ಆ್ಯಂಗಲ್ ಏನಿದೆ 0 ಇದೆ ಆ್ಯಂಗಲ್ 0 ಇದ್ದಾಗ ಇದೇನು ಎಕ್ಸ್ ಡಿಸ್ಟೆನ್ಸ್ ಎಷ್ಟಿದೆ ದಟ್ ಈಸ್ 1 ಯೂನಿಟ್ ವೈ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ 0 ಸೊ ಇಷ್ಟು ಗೊತ್ತಿರ್ಬೇಕು ಇಷ್ಟು ನೀವು ಬರ್ಕೋಬೇಕು ಫಸ್ಟು ಇಷ್ಟು ಬರ್ಕೊಂಡ್ಮೇಲೆ ಸೊ ಇನ್ನೇನು ಮಾಡಿ ಇದನ್ನು ಏನು ಮಾಡ್ಕೊಳ್ಳಿ ಈ P1 P2 ಜಾಯಿನ್ ಮಾಡ್ಕೊಳ್ಳಿ ಓಕೆ ಸೊ ಜಸ್ಟ್ ಯೂಸಿಂಗ್ ಸ್ಕೇಲರ್ ತೊಗೊಂಡು ಮಾಡ್ಕೊಳ್ಳೋಣ ಓಕೆ ಸ್ಕೇಲ್ ತೊಗೊಂಡು ಓಕೆ ಬೇಡ ಸ್ಕೇಲ್ ಬೇಡ ಹಂಗೆ ಹಾಕ್ಕೊಂಬಿಡಿ ಸುಮ್ಮನೆ ಹೆಂಗೆ ಹಾಕಿದ್ದೀವಿ ಓಕೆ ಹಿಂಗೆ ಜಾಯಿನ್ ಮಾಡ್ಕೊಂಡು ಸೊ ಹಿಂಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಸೊ ವಿ ಹ್ಯಾವ್ ಗಾಟ್ 2 ಟ್ರಯಾಂಗಲ್ಸ್ ಓಕೆ ಸೊ 2 ಟ್ರಯಾಂಗಲ್ ಬಂದೆ ಯಾವ ಟ್ರಯಾಂಗಲ್ ಅದಕ್ಕೆ ಕಲರ್ ಚೇಂಜ್ ಮಾಡಿ ಬರಿತೀನಿ ನೋಡಿ ನಾನು ಒಂದು ಏನು ಮಾಡೋಣ ಒನ್ ಐ ವಿಲ್ ಡ್ರಾ ವಿತ್ ದ ರೆಡ್ okay so this one I'll try the red okay ಇದು ಒಂದು ಟ್ರಯಾಂಗಲ್ ಆಯಿತಾ ಸೊ ಇದು ಒಂದು ಟ್ರಯಾಂಗಲ್ ಆಯಿತು ಇನ್ನೊಂದು ಟ್ರಯಾಂಗಲ್ ಯಾವ್ದು ಬಂದಿದೆ ನಮಗೆ ಸೊ ಅನದರ್ ಡ್ರಾ ಇದ್ದ ದಿಸ್ ಕಲರ್ ಓಕೆ ಸೊ ಇವೆರಡು ಟ್ರಯಾಂಗಲ್ ಇದೆ ಸೊ ನಾವು ಯು ಜಸ್ಟ್ ಸಿ ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಇದೆ ಓಕೆ ಸೊ ಕಾಂಗ್ರುಯೆಂಟ್ ಇದೆ ಅಂತ ಅಂದರೆ ಸೊ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ ನಾನು ಅವೇ ಟ್ರಯಾಂಗಲ್ ಇಲ್ಲಿ ರಫಲ್ಲಿ ಹಾಕ್ಕೊಂಡು ಡ್ರಾ ಮಾಡ್ತೀನಿ ಸರ್ ಒಂದು ಟ್ರಯಾಂಗಲ್ ಈ ಥರ ಬಂತಾ ಸೊ ಅನ್ನೋದ್ರ ರೆಡ್ಡಲ್ಲಿ ಬಂದಿರೋದು ಹೆಂಗೆ ಥರ ಬಂತು ರೆಡ್ಡಲ್ಲಿ ಬಂದಿರೋದು ಈ ಥರ ಬಂತ ಓಕೆ ನಾವು ಜಸ್ಟ್ ಸಿ ದೀಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ವೈ ಬಿಕಾಸ್ ಯು ಜಸ್ಟ್ ಸಿ ಹಿಯರ್ ಸೊ ಇಲ್ಲಿಂದ ಇಲ್ಲಿ ಎಷ್ಟಿದೆ ಆ್ಯಂಗಲು ವೈ ಇದೆ ಓಕೆ ಇಲ್ಲಿಂದ ಇಲ್ಲಿ ಎಷ್ಟಿದೆ ಆ್ಯಂಗಲು ಮೈನಸ್ ವೈ ಇದೆ ಸೊ ಇಲ್ಲಿಂದ ಇಲ್ಲಿ ಎಕ್ಸ್ ಇದೆ ಇಲ್ಲಿಂದ ಇಲ್ಲಿ ಮೈನಸ್ ವೈ ಇದೆ ವಾಟ್ ಅಬೌಟ್ ದಿಸ್ ಆ್ಯಂಗಲ್ ಇದೇ ಆ್ಯಂಗಲ್ ಏನೋ ಝೆಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ
ಓಕೆ ಈ ಆ್ಯಂಗಲ್ನ ಝೆಡ್ ಈಗ ಇವೆರಡು ಟ್ರಯಾಂಗಲ್ ಸಪ್ರೇಟ್ ಬರ್ಕೊಳ್ಳಿ. ಸೊ ಇವೆರಡು ಟ್ರಯಾಂಗಲ್ ಸಪ್ರೇಟ್ ಬರ್ಕೊಳ್ಳೋಣ. ನೋಡಿ ಏನಾಗುತ್ತೆ ಸಪ್ರೇಟ್ ಬರ್ಕೊಂಡಾಗ. ಓಕೆ ಸೊ ದಿಸ್ ಈಸ್ ಒನ್ ಟ್ರಯಾಂಗಲ್ ಈ ಥರ ಇದೆನಾ. ಓಕೆ ಇನ್ನೊಂದು ರೆಡ್ಡಿಂದ ಯೂಸ್ ಮಾಡಿದೆ ಯಾವ ಥರ ಇದೆ ನೋಡಿ. ಸೊ ರೆಡ್ಡಿಂದ ಈ ಥರ ಇದೆ. ಓಕೆ ಸೊ ನಾವು ಯು ಜಸ್ಟ್ ಸಿ ಹಿಯರ್ ನಮಗೆ ಏನು ಬರುತ್ತೆ ಅಂದರೆ ಅಲ್ಲಿ ಚೇಂಜ್ ದ ಕಲರ್. ಸೊ ನಾವು this triangle is made up of y plus z angle. Okay, this triangle is made up of, that is also y minus y plus z. ಅಂದರೆ ಆ್ಯಂಗಲ್ ಸೇಮೇ, ಕ್ವಾಂಟಿಟಿ ಮಾತ್ರ ಸೇಮೇ, ಬಟ್ ಆ್ಯಂಗಲ್ ಏನಿದೆ ನೆಗೆಟಿವ್ ಇದೆ, ಬಟ್ ಕ್ವಾಂಟಿಟಿ ಮಾತ್ರ ಸೇಮೇ. ಸೊ ಬಟ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ. ಸೊ ದಿಸ್ ಈಸ್ O ಪಾಯಿಂಟ್. ಓಕೆ ಇದು O ಪಾಯಿಂಟು, ದಿಸ್ ಈಸ್ P1 ಪಾಯಿಂಟ್, ದಿಸ್ ಈಸ್ P3 ಪಾಯಿಂಟ್, ದಿಸ್ ಈಸ್ P2 ಪಾಯಿಂಟ್ ಆ್ಯಂಡ್ ದಿಸ್ ಈಸ್ P4 ಪಾಯಿಂಟ್. ಓಕೆ ನಾವು ಯು ಜಸ್ಟ್ ಸಿ. ಸೊ ಇವೆಲ್ಲ OP1 ಅನ್ನೋದೇನು ರೇಡಿಯಸ್, OP4 ಅನ್ನೋದೇ ರೇಡಿಯಸ್. ಓಕೆ ಇಲ್ಲಿ ನೋಡಿಬೇಕಾದ್ರೆ ಸೊ ಇದೇನು, ಸೊ OP1 ಅನ್ನೋದೇನು ರೇಡಿಯಸ್ಸು, OP2 ಅನ್ನೋದೇನು ರೇಡಿಯಸ್ಸು, OP4 ಅನ್ನೋದು ರೇಡಿಯಸ್. ವಿಚ್ ಮೀನ್ಸ್ ನಮ್ಗೇನು ಹೇಳ್ಬೋದಂದರೆ ಇಲ್ಲಿ ಸೊ ಓಕೆ ಸೊ ವಿಯರ್ ಮೀನ್ಸ್ ದೀಸ್ ಆಲ್ ಆರ್ ಈಕ್ವಲ್ ಓನ್ಲಿ. ಓಕೆ ಸಾರಿ ದಿಸ್ ಇಸ್ ನಾಟ್ ಈಕ್ವಲ್, ದಿಸ್ ಈಸ್ ನಾಟ್ ಈಕ್ವಲ್, ಇದು ಈಕ್ವಲ್ ಇರಲ್ಲ. ಓಕೆ ಬಟ್ ಯು ಹ್ಯಾಡ್ ಸೈಡ್ ವೈ, ಬಿಕಾಸ್ ದಿಸ್ ಈಸ್ ಆಲ್ಸೋ ಎ ರೇಡಿಯಸ್, ದಿಸ್ ಈಸ್ ಆಲ್ಸೋ ರೇಡಿಯಸ್, ದಿಸ್ ಈಸ್ ಆಲ್ಸೋ ರೇಡಿಯಸ್, ದಿಸ್ ಈಸ್ ಆಲ್ಸೋ ರೇಡಿಯಸ್, ದಿಸ್ ಈಸ್ ಆಲ್ಸೋ ರೇಡಿಯಸ್. ಓಕೆ ಇಲ್ಲಿ ನೋಡಿ. ಸೊ ದಿಸ್ ರೇಡಿಯಸ್ ಆ್ಯಂಗಲ್ ರೇಡಿಯಸ್ ಸೇಮ್ ಇದನ್ನ, ರೇಡಿಯಸ್ ಆ್ಯಂಗಲ್ ರೇಡಿಯಸ್ ಸೇಮ್. ಸೊ ಫ್ರಮ್ ದಟ್ ವಿ ಕ್ಯಾನ್ ಸೇ ದಟ್ from these two triangle, so you know that OP1, so that is equal to, so OP1 is equal to ನಮ್ಗೆ ಏನಿದೆ ನೋಡಿ OP1 ಇದಾ, so this is OP2, sorry this is OP3, so this is OP2, this is OP4, which means OP1 is equal to OP2 ಇದೆನಾ. ಸೊ ಅದೇ ಥರ ಆ್ಯಂಗಲ್, ಸೊ ದಿಸ್ ಆ್ಯಂಗಲ್ y plus z, so that is equal to angle y minus y plus z, ಇದು ಈಕ್ವಲ್ ಇದೆನಾ. ಸೊ ಅದೇ ಥರ ಹಿಯರ್ ಆ್ಯಂಗಲ್ OP3, ಸೊ OP3 is equal to ಏನಿದೆ OP4 ಈಕ್ವಲ್ ಇದೆನಾ. ಓಕೆ ಇಷ್ಟೆಲ್ಲ ಈಕ್ವಲ್ ಇದೆ ಅಂದಾಗ ಸೊ ಇಟ್ ಈಸ್ ವಾಟ್ ಫ್ರಮ್ ಸೈಡ್ ಆ್ಯಂಗಲ್ ಸೈಡ್ ಫ್ರಮ್ ಕಾಂಗ್ರುಯೆನ್ಸಿ. ಸೊ ಫ್ರಮ್ side angle side congruency. Okay, so triangle P1 OP3 is congruent to triangle P1 OP3 is congruent to triangle P2 OP4 ಅಂತ ಅರ್ಥ. ಓಕೆ ಇವಾಗ ಟ್ರಯಾಂಗಲ್ ಕಾಂಗ್ರುಯೆಂಟ್ ಇದ್ದಾಗ, ಸೊ ಈ ಟ್ರಯಾಂಗಲ್ ಕಾಂಗ್ರುಯೆಂಟ್ ಇದೆ, ಇದು ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರ್ತವೆ ಈಕ್ವಲ್ ಇರ್ತವೆ. ವಿಚ್ ಮೀನ್ಸ್ P1 P3 is equal to P2 P4 ಇರುತ್ತೆ ಅಂತ ಅರ್ಥ. ಓಕೆ ಸೊ ನಾವೇನು ಹೇಳ್ತೀವಿ, ಸೊ ಇವಾಗ ಟ್ರಯಾಂಗಲ್ಲು ಕಾಂಗ್ರುಯೆಂಟು ಇದಾವೆ ಅಂತೇಳಿ ಪ್ರೂವ್ ಮಾಡಿ, ಸೊ ನಾವೇನು ಹೇಳ್ತೀವಿ P1 P3 is equal to P2 P4 ಅಂತೇಳಿ ಸೊ ನಮಗೆ ಬರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಇವೆಲ್ಲ ಬರೆಯೋದು ಬೇಕಾಗಿಲ್ಲ. ಸೊ ಎಕ್ಸಾಮಲ್ಲಿ ನನಗೆ ನಿಮ್ಮ ಕಾನ್ಸೆಪ್ಟ್ ಏನಂತೇಳಿ ಅರ್ಥ ಮಾಡಿಸಿದೆ. ಎಕ್ಸಾಮಲ್ಲಿ ಏನು ಬರೀಬೇಕಂದ್ರೆ ಆ್ಯಕ್ಚುಲಾಗಿ ಇಲ್ಲಿ ಬರ್ತೀನಿ ನೋಡಿ. ಓಕೆ ಸೊ ಇಷ್ಟು ಬರ್ಕೊಂಡಿಯಾ, ಫಸ್ಟ್ ಇಷ್ಟು ಬರ್ಕೊಳ್ಳಿ, ಇಷ್ಟು ಬರ್ಕೊಂಡ್ಮೇಲೆ ಈ ಫಿಗರ್ ಹಾಕ್ಕೊಳ್ಳಿ, ಈ ಫಿಗರ್ ಹಾಕ್ಕೊಂಡ್ಮೇಲೆ ಫಿಗರು ಪ್ಲಸ್ ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಬರೀಬೇಕಂತಂದಾಗ, ಓಕೆ ನಾವು ಈಗ ಅರ್ಥ ಆಯ್ತಾ ಅವ ಟ್ರೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಅರ್ಥ ಆಯಿತು. ವಿಚ್ ಮೀನ್ಸ್ ಇಲ್ಲಿ ನೋಡಿ, ವಿಚ್ ಮೀನ್ಸ್ P1 OP3 triangle P1 OP3 is congruent to triangle P2 OP4 ಅಂತ ಬರೆದಾಗ ಇದರಿಂದ ನಾವೇನು ಹೇಳ್ಬೋದು, P1 P3 is equal to P2 P4. ಓಕೆ ಸೊ ಇವೆರಡು ಕಾಂಗ್ರುಯೆಂಟ್ ಇದೆ. ಸೊ ಇದರಿಂದ ಏನು ಹೇಳ್ಬೋದು, P1 P3 is equal to P2 P4. ಸೊ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, P1 P3 whole square is equal to, ಸೊ ಇದನ್ನು ಕಂಡುಹಿಡಿಬೋದಾ. ಸೊ ಇದನ್ನೇನು P1 P3 ಡಿಸ್ಟೆನ್ಸ್ ಕಂಡುಹಿಡಬೇಕಾ, ಏನ್ಬೋದು x2 minus x1 ಪ್ಲಸ್ ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್. ಸೊ x2 ಪ್ಲಸ್ ಅಲ್ಲಿ ಏನಿದೆ ನಮಗೆ cos x, ಓಕೆ cos x ಮೈನಸ್ ಆಫ್, ಸೊ ನಮ್ಗೆ ಏನಾಗುತ್ತೆ, ಸೊ ದಟ್ ಈಸ್ cos x
minus of cos minus y whole square. Okay, ಅದೇ ಥರ ಪ್ಲಸ್ ಹಿಯರ್ y2 minus y1 y2 minus y2 ಪ್ಲಸ್ ಅಲ್ಲಿ ಏನಿದೆ sin x ಐತೆ y1 ಪ್ಲಸ್ ಅಲ್ಲಿ ಏನಿದೆ ಸೊ ಹಿಯರ್ sin of minus y. So this we can write as sin of x minus sin of minus y. Okay, whole square. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ತೊಗೊಂಡು ಸೊ ನಮ್ಗೆ P1 ಬಂತ, ಆಮೇಲೆ P2 P4 ಕಂಡು ಹಿಡ್ಕೊಂಡು ಅದನ್ನು ಈಕ್ವೇಟ್ ಮಾಡೋಣ, ಇಷ್ಟು ಮಾಡಿದರೆ ಮುಗೀತು. ಓಕೆ, ನಾವು ಜಸ್ಟ್ ಸಿ ಸೊ ಇದನ್ನು ಹಿಂಗೆ ಬರ್ಕೊಂಡು ಹೋಗಿ. ಸೊ ಯು ಶುಡ್ ನೋ ದಟ್ ಕಾಸ್ ಆಫ್ ಮೈನಸ್ ವೈ ಹೇಳಿದೆ ನೋಡಿ ಇನಿಷಿಯಲ್ ಆಗಿ. ಸೊ ಕಾಸ್ ಆಫ್ ಮೈನಸ್ ವೈ ವಿ ನೋ ದಟ್ ಕಾಸ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ವೈ ಆ್ಯಂಡ್ ಸೈನ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಮೈನಸ್ ವೈ ಇಸ್ ಈಕ್ವಲ್ ಟು ದಟ್ ಈಸ್ ಮೈನಸ್ ಸೈನ್ ವೈ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿರಬೇಕು. ನಮ್ಗೆ ಇಷ್ಟ ಆಯ್ತಾ? ಸೊ ಕಾಸ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಕಾಸ್ ಎಕ್ಸ್ ರೈಟ್ ಆಸ್ ಇಟ್ ಈಸ್. ಸೊ ಇಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ವೈ ಏನಾಗುತ್ತೆ? ಸೊ ಕಾಸ್ ಎಕ್ಸ್ ಮೈನಸ್ ಇಸ್ ಕಾಸ್ ವೈ ಆಗುತ್ತೆ. ಸೊ ದಿಸ್ ಈಸ್ ಕಾಸ್ ವೈ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಹೋಲ್ ಸ್ಕ್ವಯರ್ ಪ್ಲಸ್ ಸೈನ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಸೈನ್ ಎಕ್ಸ್ ಏನಾಗುತ್ತೆ? ಪ್ಲಸ್ ಸೈನ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ ಏನಾಗುತ್ತೆ? ಸೈನ್ ಆಫ್ ಮೈನಸ್ ವೈ ಏನಾಗುತ್ತೆ? ಸೈನ್ ಆಫ್ ಮೈನಸ್ ವೈ ಇಸ್ ಮೈನಸ್ ಸೈನ್ ವೈ. ಅದಕ್ಕೋಸ್ಕರ ನಾನು ಏನು ಬರಿತೀನಿ ಅಂದರೆ ಸೊ ದಿಸ್ ವಿಲ್ ಬಿಕಮ್ ಮೈನಸ್ ಇಂಟು ಮೈನಸ್, ಸೈನ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅದರ್ವೈಸ್ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ ಅಂತೆ ಮೈನಸ್ ಆಫ್ ದಿಸ್ ವಿಲ್ ಬಿಕಮ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಓಕೆ, ಇದನ್ನು ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋದರೆ ದಿಸ್ ವಿಲ್ ಬಿಕಮ್ ವಾಟ್? ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಓಕೆ, ಇದನ್ನು ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಡಿ. ಇದು ಯಾವ ಫಾರ್ಮೆಟ್ಲಿ ಇಟ್ಟಿದೆ? ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ಏನಾಗುತ್ತೆ? ಸೊ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ವೈ ಮೈನಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ. ಓಕೆ, ಪ್ಲಸ್ ಇದು ಯಾವ ಫಾರ್ಮೆಟ್ಲಿದೆ? ಸೈನ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿ. ದಿಸ್ ವಿಲ್ ಬಿಕಮ್ ವಾಟ್? ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ವೈ ಪ್ಲಸ್ ಓಕೆ ಪ್ಲಸ್ 2 ಇಂಟು ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ಇಷ್ಟಿದೆನಾ? ನೋಟ್ ಜಸ್ಟ್ ಸಿ ಇಯರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ನಮಗೆ? ಅದು 1 ಆಗುತ್ತೆ. ಅದೇ ಥರ ಇಲ್ಲಿ ಕಾಸ್ ಸ್ಕ್ವೇರ್ ಐ ಪ್ಲಸ್ ಸೈನ್ ಸ್ಕ್ವೇರ್ ವೈ ಏನಾಗುತ್ತೆ? ದಟ್ ಈಸ್ 1 ಆಗುತ್ತೆ. ಇಲ್ಲೇನಾಗುತ್ತೆ? ಸೊ ದಿಸ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? 1 ಅಂತ ಬರಿತೀನಿ. ಪ್ಲಸ್ ಕಾಸ್ ಸ್ಕ್ವೇರ್ ಐ ಪ್ಲಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ? ಅದನ್ನು 1 ಅಂತ ಬರ್ತೀನಿ. ಇಲ್ಲೇಂದೆ ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ. ಓಕೆ, ಕಾಸ್ ಎಕ್ಸ್ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ. ಇಷ್ಟು ಬರ್ಕೋಬೋದಾ? ಓಕೆ, ನಾನೇನು ಬರ್ತೀನಿ? ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 1. ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಐ ಕ್ಯಾನ್ ರೈಟ್ ಆಸ್ 1. ವೈ? ಬಿಕಾಸ್ ಯು ನೋ ದಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ದಟ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದು ಗೊತ್ತಿದೆ ನಮಗೆ, ಅದಕ್ಕೋಸ್ಕರ ಇದು ಬರ್ಕೊಂಡು. ಸೊ ಇಲ್ಲಿ ನೋಡಿ, ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ 1 + 1 ಮಾಡಿದ್ರೆ 2 ಆಗುತ್ತೆ. ಇಲ್ಲಿ -2 ಕಾಮನ್ ತೊಗೊಳ್ಳಿ. ಓಕೆ, -2 ಕಾಮನ್ ತೊಗೊಂಡ್ರೆ ದಟ್ಸ್ -2 ಆಫ್ ಇಟ್ ವಿಲ್ ಬಿಕಮ್ ಮೈನಸ್ ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಕಾಸ್ ಎಕ್ಸ್ ಕಾಸ್ ವೈ. ಓಕೆ, ಇಲ್ಲಿ ಬಿಕಮ್ -2 ಕಾಮನ್ ತೊಗೊಂಡು ಪ್ಲಸ್ ಇದೇನಾಗುತ್ತೆ? ಮೈನಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ. ಓಕೆ, ಸೊ ದಿಸ್ ವಿಲ್ ಬಿಕಮ್ ಏನಾಯಿತು ಅಂದರೆ P1 P3 ಹೋಲ್ ಸ್ಕ್ವೇರ್ ಎಷ್ಟು ಬಂತು? ಇಷ್ಟು ಬಂತು. ಓಕೆ, P1 P3 ಹೋಲ್ ಸ್ಕ್ವೇರ್ ಎಷ್ಟು ಬಂತ? ಇಷ್ಟಾದ್ಮೇಲೆ ಏನು ಮಾಡೋಣ? ಈಗ ನಾವೇನು ಮಾಡೋಣ? P2 P4 ಕಂಡು ಹಿಡ್ಕೊಳ್ಳೋಣ. ಸೊ P2 P4 ಕಂಡು ಹಿಡಿಯೋಕ್ಕೋಸ್ಕರ ನೋಡಿ ಅದೇ ಥರ P2 P4 ಹೋಲ್ ಸ್ಕ್ವಯರ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಇದನ್ನು ಅಪ್ಲೈ ಮಾಡಬೇಕು. ಸೊ P2 P4 ಎಲ್ಲಿದೆ ನೋಡಿ? ಸೊ ನಮಗೆ P2 P4 ಸೊ ಹಿಯರ್ P2 P4 ಇದನ್ನು ಡಿಸ್ಟೆನ್ಸ್ ಫಾರ್ಮುಲಾಗಲಿ x2 x1 x2 y2 ಇದನ್ನು ತೊಗೊಳ್ಳೋಣ. ಇದನ್ನು ಏನು ಮಾಡೋಣ? x1 y1 ಅಂತ ತೊಗೊಳ್ಳೋಣ. ಸೊ ಹಿಯರ್ x2 - x1 ಸೊ ಹಿಯರ್ y2 - y1 ಹೋಲ್ ಸ್ಕ್ವೇರ್ ಮಾಡಬೇಕು. x2 - x1 ಅಂದರೆ 1 - ಕಾಸ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ 0 - ಸೈನ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮಾಡಬೇಕು. ಓಕೆ, ಸೊ ಅದು ಮಾಡೋಣ. ಸೊ P2 P4 ಅಂದರೆ ಏನಾಗುತ್ತೆ? ಸೊ 1 - ಕಾಸ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ ಸೊ ನಮಗೆ ಅಲ್ಲೇನಿದೆ y2 ಪ್ಲೇಸಲ್ಲಿ 0 ಇದೆ ಮೈನಸ್ ಆಫ್ ಸೊ y1 ಪ್ಲೇಸಲ್ಲಿ ಏನಿದೆ? ಸೈನ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್. ಇಷ್ಟಿದೆನಾ? ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವುದೇ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದ್ಲೇನಾ? ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿದ್ದಾಗ ಸೊ ದಿಸ್ ಈಸ್ 1 + ಕಾಸ್ ಸ್ಕ್ವಯರ್ ಆಫ್ x ಪ್ಲಸ್ ವೈ ಕಾಸ್ ಸ್ಕ್ವೇರ್ ಆಫ್ x ಪ್ಲಸ್ ವೈ ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಆಫ್ x ಪ್ಲಸ್ ವೈ ಆಯಿತು.
ಓಕೆ ನಾವು ಅದೇ ಥರ ಯು ಜಸ್ಟ್ ಸಿ ಹಿಯರ್. ಸೊ ಇದೇನಾಗುತ್ತೆ, ಸೊ ಮೈನಸ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಏನಾಗುತ್ತೆ, ದಟ್ ವಿಲ್ ಬಿಕಮ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ ನಾವು ಯು ಜಸ್ಟ್ ಸಿ ಹಿಯರ್. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಏನಂತ ಬರಿಬೋದು, 1 ಅಂತ ಬರಿಬೋದು. ಸೊ ದಿಸ್ ವಿಲ್ ಬಿಕಮ್ 1 + 1 ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ ಇಷ್ಟ ಆಯ್ತಾ. ಸೊ 1 + 1 ಅಂದರೆ ಏನು, 2 ಮೈನಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಯಿತು. ಓಕೆ ವಿಚ್ ಮೀನ್ಸ್ P2 P4 ಹೋಲ್ ಸ್ಕ್ವೇರ್ ನಮಗೆ ಎಷ್ಟು ಬಂತು, ಇಷ್ಟು ಬಂತ. ಸೊ ಯು ನೋ ದಟ್ ಎರಡು ಈಕ್ವಲ್ ಇದೆ. ಸೊ ನಮ್ಗೆ ಏನು ಈಕ್ವಲ್ ಇದೆ, P1. ಸೊ ನಮಗೆ P2 P4 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಇದೆ, ನಮಗೆ P2 4 P1 P3 ಹೋಲ್ ಸ್ಕ್ವೇರ್ಗೆ ಈಕ್ವಲ್ ಇದೆ. ಓಕೆ ಸೊ P2 P4 ನಿಮ್ಗೆ ಏನು ಬಂದಿದೆ, P2 P4 ಹೋಲ್ ಸ್ಕ್ವೇರ್ ದಟ್ ಯು ಗೆಟ್ ಆಸ್ 2 - 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ ಅದೇ ಥರ ಹಿಯರ್ P1 P3 ಏನು ಬಂದಿದೆ ನೋಡಿ ನಮಗೆ. ಸೊ P1 P3 2 - 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ ಇದನ್ನ ಇಲ್ಲಿ ಬರೆಯೋಣ, 2 - 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಇಷ್ಟು ಬಂದಿತ್ತಾ. ಓಕೆ ಸೊ ಇಷ್ಟು ಬಂದಿದೆ. ಸೊ ನಮ್ಗೆ ನೋಡಿ ಇಲ್ಲಿ +2 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, -2 ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಸೊ ದಿಸ್ ಈಸ್ -2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ ಹಿಯರ್ ವಿಚ್ ಈಸ್ ಈಕ್ವಲ್ ಟು -2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ ಇಷ್ಟು ಬರುತ್ತಾ. ಈಗ -2 ಕ್ಯಾನ್ಸಲ್ ಮಾಡಿಬಿಡಿ. ಸೊ ಅವಾಗ ಏನಾಗುತ್ತೆ, ಹಿಯರ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ ಇಷ್ಟು ಬರುತ್ತಾ. ಸೊ -2 ಕ್ಯಾನ್ಸಲ್ ಮಾಡಿದ್ರೆ ಕಾಸ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಇಷ್ಟು ಬರೆದ್ರೆ ಮುಗೀತು ನೋಡಿ. ಸೊ ನೀವು ಎಕ್ಸಾಮಲ್ಲಿ ಏನು ಬರಿಬೇಕಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳ್ತೀನಿ ನೋಡಿ. ಓಕೆ ಎಕ್ಸಾಮಲ್ಲಿ ಏನು ಬರಬೇಕಂದ್ರೆ, ಸೊ ಇದನ್ನು ಬರ್ಕೊಳ್ಳಿ. ಫಸ್ಟ್ ಏನು ಮಾಡ್ಕೊಳ್ಳಿ, ಸೊ ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ವಿತ್ ಸೆಂಟರ್ ಆಸ್ ದಿ ಒರಿಜಿನ್. ಓಕೆ ನೆಕ್ಸ್ಟು ಯಾವ್ಯಾವ ಆ್ಯಂಗಲ್ ಎಷ್ಟು ಮಾಡಬೇಕು. ಸೊ P4 O P1 ಆ್ಯಸ್ ಎಕ್ಸ್ ಆ್ಯಂಗಲ್, P1 O P2 ಆ್ಯಸ್ ವೈ ಆ್ಯಂಗಲ್, P4 O P2 will be the x plus y angle, then in P4 O P3 will be the minus y angle ಅಂತೇಳಿ ಇಷ್ಟು ಬರ್ಕೊಳ್ಳಿ. ಇಷ್ಟು ಆದಮೇಲೆ ಅದ್ರ P1 P2 P3 P4 ಕೋಆರ್ಡಿನೇಟ್ಸ್ ಏನು ಪಾಯಿಂಟ್ ಬರ್ತವೆ. ಸೊ ನಿಮ್ಗೆ ಎಕ್ಸ್ ಆ್ಯಂಗಲ್ ಮಾಡಿದಾಗ ಇದು ಎಕ್ಸ್ ಆ್ಯಂಗಲ್ ಮಾಡಿದಾಗ ಸೊ ಇಟ್ ವಿಲ್ ಬಿಕಮ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ಅದೇ ಥರ ಇಲ್ಲಿ ಸೊ ದಿಸ್ ವಿಲ್ ಬಿಕಮ್ ಇದು ವೈ ಆ್ಯಂಗಲ್ ಮಾಡಿದಾಗ ಇಲ್ಲಿಂದ ಇಲ್ಲಿ ಎಷ್ಟು ಆ್ಯಂಗಲ್ ಆಗುತ್ತೆ, ಇಲ್ಲಿಂದ ಇಲ್ಲಿ ನಮಗೆ ಸೊ ನಮಗೆ ಎಕ್ಸ್ ಪ್ಲಸ್ ವೈ ಆ್ಯಂಗಲ್ ಆಗುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ, ಸೊ ದಿಸ್ ಹ್ಯಾವ್ ರಿಟರ್ನ್ ಆ್ಯಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಅದೇ ಥರ ಇಲ್ಲಿ ನೆಗೆಟಿವ್ ಆ್ಯಂಗಲ್ ನೋಡಿ, ನೆಗೆಟಿವ್ ಆ್ಯಂಗಲ್ ಇದ್ದರೆ ಮೈನಸ್ ವೈ ನೆಗೆಟಿವ್ ಆ್ಯಂಗಲ್ ಇದೆ. ಸೊ ದಿಸ್ ವೈ ದಟ್ ಈಸ್ ವೈ, ಇದು ಏನೇನು ಬರ್ತೀನಿ, ಕಾಸ್ ಆಫ್ ಮೈನಸ್ ವೈ ಕಾಸ್ ಸೈನ್ ಆಫ್ ಮೈನಸ್ ವೈ. ಈ ಆ್ಯಂಗಲ್ ಇದೇನಾಗುತ್ತೆ, ಸೊ ದಿಸ್ ಇಸ್ 1, 0 ಆಗುತ್ತೆ. ಇಷ್ಟು ಬರ್ಕೊಳ್ಳಿ. ಇಷ್ಟು ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸೊ ನೆಕ್ಸ್ಟು ನಮಗೆ ನಾನು ಅದು ಕಾನ್ಸೆಪ್ಟ್ ಹೇಳಿದ್ದೀನಿ, ಕಾನ್ಸೆಪ್ಟ್ ಎಲ್ಲ ಬರೆಯೋದು ಬೇಕಾಗಿರೋ ಡೈರೆಕ್ಟಾಗಿ ಏನು ಮಾಡಿ. ಸೊ P1 O P3 ಟ್ರಯಾಂಗಲ್ P1 O P3 ಇಟ್ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ P2 O P4. ಅಂದರೆ ಇವೆರಡು ಟ್ರಯಾಂಗಲ್ ಏನಿದ್ದಾವೆ, ಇದು ಟ್ರಯಾಂಗಲ್ ಮತ್ತು ಇವೆರಡು ಟ್ರಯಾಂಗಲು ಕಾಂಗ್ರುಯೆಂಟ್ ಇದ್ದಾವೆ. ಸೊ ಕಾಂಗ್ರುಯೆಂಟ್ ಇದ್ದಾಗ ಸೊ P1 P3 ಈಸ್ ಈಕ್ವಲ್ ಟು P2 P4. ಓಕೆ ಸೊ P1 P3 ದಟ್ ಈಸ್ ಈಕ್ವಲ್ ಟು P2 P4. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ P1 P3 ಕಂಡುಹಿಡ್ಕೊಳ್ಳಿ ಇದನ್ನು. ಓಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು P1 P3 ಕಂಡುಹಿಡ್ಕೊಳ್ಳಿ. ಓಕೆ P1 P3 ಹೆಂಗೆ ಕಂಡುಹಿಡ್ತೀರಾ, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ಏನು ಮಾಡಿ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ x2, y2, ದಿಸ್ ಆಸ್ x1, y1, x2 - x1 ಹೋಲ್ ಸ್ಕ್ವೇರ್ ಮಾಡಿ, y2 - y1 ಹೋಲ್ ಸ್ಕ್ವೇರ್ ಮಾಡಿ. ಅದೇ ಥರ P4 P2 ಹೆಂಗೆ ಕಂಡುಹಿಡಬೇಕು, ಇದನ್ನು x2 y2 ತೊಗೊಳ್ಳಿ, ಇದನ್ನು x1 y1 ತೊಗೊಳ್ಳಿ. ಸೊ ದಿಸ್ ಇಸ್ 1 - ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮಾಡಿ. ಅದೇ ಥರ 0 - ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮಾಡಿ. ಅದನ್ನ ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ ಇದಿಸ್ P1 P3 ಕಂಡುಹಿಡ್ಕೊಂಡಿನಿ, ಇಷ್ಟು ಬಂದಿದೆ. ಓಕೆ ಅದೇ ಥರ ಇಲ್ಲೇನು ಮಾಡಿದ್ದೀನಿ ಅಂದರೆ P2 P4 ಕಂಡುಹಿಡ್ಕೊಂಡು ಅದು ಇಷ್ಟು ಬಂದಿದೆ. ಹೋಲ್ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಫಾರ್ಮೆಟ್ಲಿ ಇದ್ರೆ ಇವೆರಡು ಈಕ್ವೇಟ್ ಮಾಡಿದಾಗ ಬಂದಿದ್ದು ಸೊಲ್ಯೂಷನ್ ಸಿಂಪ್ಲಿಫೈ ಮಾಡ್ಕೊಂತಿದ್ರೆ ಇಷ್ಟು ಬರುತ್ತೆ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸು. ಓಕೆ ಎಕ್ಸ್ಟ್ರಾ ಏನು ಕ್ವಶನ್ಸ್ ಇರ್ತವೆ ಅದು ಒಂದೊಂದೇ ಕ್ವಶನ್ಸ್ ಮಾಡ್ತೀನಿ. ಜಸ್ಟ್ ಇಷ್ಟು ರೈಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟು ಇದು ಬರ್ಕೊಳ್ಳಿ, ಇದು ನೀಟಾಗಿ ಬರ್ಕೊಳ್ಳಿ. ಇದಾದಮೇಲೆ ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಬರ್ಕೊಳ್ಳಿ ಇಷ್ಟು, ಇದನ್ನು ವೀಡಿಯೋನ ಪಾಸ್ ಮಾಡ್ಕೊಳ್ಬೇಕಾದ್ರೆ. ಸೊ ಇದಾದಮೇಲೆ ಮತ್ತು
ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸು. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ಇದು 5 ಮಾರ್ಕ್ಸಿಗೆ ಆಯಿತಾ. ಇಲ್ಲಿವರೆಗೆ 5 ಮಾಡ್ತಾರೆ ಪ್ರೂವ್ ಜಾಮೆಟ್ರಿ. ಆ್ಯಂಡ್ ಅವ್ರು ಎಕ್ಸ್ಟ್ರಾ 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಏನು ಅನ್ಕೊತ್ತೆ, ಹೆನ್ಸ್ ಡೆಡ್ಯೂಸ್ ದಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ. ಇದನ್ನು ಒಂದು ಎಕ್ಸ್ಟ್ರಾ 1 ಮಾರ್ಕ್ಸು ಒಂದೊಂದು ಕ್ವಶನ್ ಕೇಳ್ತಾನೆ. ಸೊ ಇದಾಯ್ತಾ. ಸೊ ಇದನ್ನ ಏನು ಮಾಡಿ, ಸೊ ಇಷ್ಟಾದಮೇಲೆ ಸೊ ಇದನ್ನು ಪ್ರೂವ್ ಜಾಮೆಟ್ರಿಕಲಿ ಪ್ರೂವ್ ಮಾಡಿದ್ವಿ. ಇದನ್ನು ಪ್ರೂವ್ ಮಾಡೋದು ನೋಡಿ, ಇದನ್ನು ಕಂಡುಹಿಡಿ ಅಂತಾರೆ 1 ಮಾರ್ಕ್ಸಿಗೆ ಕೇಳ್ತಾರೆ ಅದು. ಓಕೆ, ಇದು ನಾರ್ಮಲಾಗಿ ಕ್ವಶನ್ ಕೊಟ್ಟು ಯಾವ ಥರ ಅದೇ ಥರ ಕ್ವಶನ್ ಕೊಟ್ಟು ಸೊ ನಮ್ಗೆ ಡೆಡ್ಯೂಸ್ ದಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಯು ನೋ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿದೆ ಅಲ್ಲ. ಸೊ ಈಗ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ದಟ್ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು, ಓಕೆ, ಸೊ ದಟ್ ಈಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ನಾವೇನು ಮಾಡೋಣ, ಇದನ್ನು ಈ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಇದೇನಿದೆ ಈಕ್ವೇಷನ್ ಅದನ್ನ ಈ ಫಾರ್ಮೆಟಲ್ಲಿ ಇದೇನಿದೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ, ಇದನ್ನ ಯಾವ ಫಾರ್ಮೆಟಲ್ಲಿ ಈ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಈ ಫಾರ್ಮೆಟ್ ಅಂದರೆ ಎಕ್ಸ್ ಪ್ಲಸ್ ವೈ ಫಾರ್ಮೆಟ್. ಸೊ ದಿಸ್ ಈಸ್ ವಿ ಕ್ಯಾನ್ ರೈಟ್ ಆಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಆಫ್ ಮೈನಸ್ ವೈ. ಓಕೆ, ಈಗ ವೈ ಪ್ಲಸ್ ಏನಿದೆ ಮೈನಸ್ ವೈ ಇದೆ. ಸೊ ಎಲ್ಲೆಲ್ಲಿ ವೈ ಇದೆ ಅಲ್ಲೆಲ್ಲಿ ಮಾಡೋರು ಮೈನಸ್ ವೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ. ಸೊ ಹಿಯರ್ ಇಡ್ಲಿ ಕಾಸ್ ಆಫ್ ಎಕ್ಸ್ ಇಂಟು ಕಾಸ್ ಆಫ್ ವೈ ಪ್ಲಸ್ ಏನಿದೆ ಇಲ್ಲಿ ವೈ ಇದೆ, ಬಟ್ ಇಲ್ಲಿ ವೈ ಪ್ಲಸ್ ಏನಿದೆ ಮೈನಸ್ ವೈ ಇದೆ, ಇಲ್ಲಿ ಮೈನಸ್ ವೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಸೊ ಮೈನಸ್ ಆಫ್ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಸ್ ಹಂಗೆ ಇಟ್ಕೊಳ್ಳಿ. ಸೈನ್ ವೈ ಪ್ಲಸ್ ಏನಿದೆ, ಸೊ ಹಿಯರ್ ಯು ಹ್ಯಾವ್ ಮೈನಸ್ ವೈ. ಸೊ ಮೈನಸ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ವಿಲ್ ಬಿಕಮ್ ವಾಟ್, ಕಾಸ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಕಾಸ್ ಆಫ್ ಮೈನಸ್ ವೈ ಅಂದ್ರೇನು, ಸೊ ದಟ್ ಈಸ್ ಕಾಸ್ ವೈ ಓನ್ಲಿ. ಸೊ ಹಿಯರ್ ಏನು ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೈನ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ಸೈನ್ ಆಫ್ ಮೈನಸ್ ವೈ ಅಂದ್ರೇನು, ಸೈನ್ ಆಫ್ ಮೈನಸ್ ವೈ ಈಸ್ ಸೈನ್ ಆಫ್ ಮೈನಸ್ ಸೈನ್ ಆಫ್ ವೈ ಅಂತ ಅರ್ಥ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಕಾಸ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಕಾಸ್ ವೈ ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಆಗುತ್ತೆ. ಓಕೆ, ವಿಚ್ ಮೀನ್ಸ್ ಇದನ್ನು ಹೆಂಗೆ ಬರಿಬೋದು ನಾನು. ಸೊ ದಿಸ್ ಈಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ, ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ಇಷ್ಟು ಬರುತ್ತೆ 1 ಮಾರ್ಕ್ಸ್ ನೋಡಿ. ಓಕೆ, ಓಕೆ, ಸೊ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ, ಸೊ ಪ್ರೂವ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೊ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಜೊಮೆಟ್ರಿಕಲಿ ಆ್ಯಂಡ್ ಹೆನ್ಸ್ ಪ್ರೂವ್ ದಟ್. ಇದು ನಾವು ಮಾಡಿದ್ದೀವಿ ಮೇಲಿಂದ. ಇದು ಈಗ ಕೆಳಗಿನ ಕ್ವಶನ್ ಇದೆ, ಪ್ರೂವ್ ದಟ್ ಕಾಸ್ 2x ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇದನ್ನು ಯೂಸ್ ಮಾಡ್ಕೊಂಡು ಅದನ್ನು ಮಾಡಬೇಕು. ಓಕೆ, ನಾವು ಜೇಸಿ ಅದನ್ನು ಹೆಂಗೆ ಸಾಲ್ವ್ ಮಾಡೋದಂದರೆ, ಯು ನೋ ದಟ್ ಫಾರ್ಮುಲಾ. ಸೊ ನಮಗೇನಿದೆ, ಸೊ ಯು ನೋ ದಟ್ ಏನು ಗೊತ್ತು ನಿಮಗೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಗೊತ್ತು, ಅವರೇ ಕೊಟ್ಟಿದ್ದಾರೆ ಅದನ್ನು. ಓಕೆ, ದಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಗೊತ್ತಿದೆ ನಮಗೆ. ಓಕೆ, ಸೊ ನಾನು ಈಗ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಅಲ್ಲಿ 2x ಇದೆ. ಈಗ ನಾನು 2x ಬರಬೇಕಂದ್ರೆ ವೈನ ಏನು ರಿಪ್ಲೇಸ್ ಮಾಡಿ ಬರೋಣ, ವೈನ ಎಕ್ಸ್ ಅಂತ ರಿಪ್ಲೇಸ್ ಮಾಡಿ ಬರೋಣ. ಸೊ ದಿಸ್ ವಿಲ್ ಬಿಕಮ್ ವಾಟ್, ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಎಲ್ಲೆಲ್ಲಿ ವೈ ಇದೆ ಅಲ್ಲೆಲ್ಲಿ ಎಕ್ಸ್ ಹಾಕಂತ ಹೋಗ್ಬಿಡಿ. ಸೊ ದಿಸ್ ವಿಲ್ ಬಿಕಮ್ ವಾಟ್, ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಏನಿದೆ ಎಕ್ಸ್ ಇದೆ, ಎಕ್ಸ್ ಹಾಕಿ. ಸೊ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಇಲ್ಲಿನ ವೈ ಪ್ಲಸ್ ಏನಿದೆ ಎಕ್ಸ್ ಇದೆ, ಸೊ ದಟ್ ಈಸ್ ಎಕ್ಸ್ ಹಾಕ್ಬಿಡಿ. ಓಕೆ, ಸೊ ಅವಾಗ ಏನಾಗುತ್ತೆ, ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ, ಸೊ ದಿಟ್ ವಿಲ್ ಬಿಕಮ್ 2x. ಸೊ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ಅದನ್ನು ಪ್ರೂವ್ ಮಾಡಿ ಇಷ್ಟು ಕ್ವಶನ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರ್ತವೆ. ಇಲ್ಲಾಂದರೆ ಅದು ಒಂದೇ ಪ್ರೂವ್ ಮಾಡಿದರೆ ನಿಮ್ಗೆ 5 ಮಾರ್ಕ್ಸ್ ಬರೋದು. ಓಕೆ, ಸೊ ಈ ಥರನೂ ಕೇಳ್ತಾನೆ ಕ್ವಶನು. ಓಕೆ, ಇದನ್ನು ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡಿದರೆ 1 ಮಾರ್ಕ್ಸ್ ಕ್ವಶನ್ ಈ ಥರ ಕ್ವಶನ್ ಕೇಳ್ತಾನೆ. ಕಾಸ್ ಆಫ್ π/2 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತೇಳಿ ಪ್ರೂವ್ ಮಾಡಿ ಅಂತೇಳಿ ಹೇಳಿದ್ದಾನೆ. ಓಕೆ, ಸೊ ನಾನು ಹಿಂಗೆ ಮಾಡೋಣ. ಸೊ ಫಸ್ಟ್ ಏನು ದಟ್, ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬರ್ಕೊಳ್ಳಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಓಕೆ, ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ಇಷ್ಟು ಬರ್ಕೊಂಬಿಡಿ. ಸೊ ಇಷ್ಟು ಬರ್ಕೊಂಡ್ಮೇಲೆ ಈಗ ನೋಡಿ ಅವನು, ಸೊ ಹಿಯರ್ ಯು ಜಸ್ಟ್ ಕಂಪೇರ್ ದಿಸ್ ಆ್ಯಂಡ್ ದಿಸ್, ಇವೆರಡು ಕಂಪೇರ್ ಮಾಡಿ. ಇಲ್ಲಿ ಎಕ್ಸ್ನ ರಿಪ್ಲೇಸ್ ಮಾಡಿ ಏನು ಹಾಕಿದ್ದಾನೆ, π/2 ಹಾಕಿ. ಇಲ್ಲಿ ವೈನ ರಿಪ್ಲೇಸ್ ಮಾಡಿ ಏನು ಹಾಕಿದ್ದಾನೆ, ಎಕ್ಸ್ ಅಂತ. ಅದನ್ನೇ ಹಾಕೊಂಡು ತೊಗೊಳ್ಳೋಣ. ಸೊ ನಾವೇನು ಮಾಡೋಣ, ಸೊ ದಿಸ್ ಈಸ್ ಕಾಸ್ ಆಫ್ ಎಕ್ಸ್ ರಿಪ್ಲೇಸ್ ಮಾಡಿ ಏನು ಮಾಡೋಣ, π/2 ಹಾಕೋಣ, ಪ್ಲಸ್ ವೈ ರಿಪ್ಲೇಸ್ ಮಾಡಿ ಏನು ಹಾಕೋಣ, ಎಕ್ಸ್ ಹಾಕೋಣ. ಓಕೆ, ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ π/2 ಹಾಕ್ಬೇಕಂತ ಅರ್ಥ, ಎಲ್ಲೆಲ್ಲಿ ವೈ ಇದೆ ಅಲ್ಲಿ ಎಕ್ಸ್ ಹಾಕ್ಬೇಕಂತ ಅರ್ಥ. ಓಕೆ, ನಾವು ಸೊ ದಿಸ್ ವಿಲ್ ಬಿಕಮ್, ಸೊ ಕಾಸ್ ಆಫ್ ಎಕ್ಸ್ ಇದೆ, ಎಕ್ಸ್ ಪ್ಲಸಲ್ಲಿ π/2 ಹಾಕಿ. ಓಕೆ, ಸೊ ಇಂಟು ಕಾಸ್ ಆಫ್ ವೈ ಪ್ಲಸಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ ಹಾಕಿ, ಮೈನಸ್ ಆಫ್ ಅದೇ ಥರ ಸೈನ್ ಆಫ್ ಎಕ್ಸ್ ಪ್ಲಸಲ್ಲಿ ಏನಿದೆ π/2 ಇದೆ, π/2 ಹಾಕಿ. ಅದೇ ಥರ ಸೈನ್ ಆಫ್ ವೈ ಪ್ಲಸಲ್ಲಿ ಏನಿದೆ ದಟ್ ಈಸ್ ಎಕ್ಸ್ ಇದೆ, ಸೊ ದಟ್ ಈಸ್ ಎಕ್ಸ್ ಹಾಕಿ.
Okay, so you know that cos pi by 2 is 0. So 0 into anything, the cos pi by 2 value, 0. 0 into cos x is, that is 0 only, minus of sin pi by 2 andre eshtu, sin pi by 2 value is 1. This is sin x, right, as it is. Okay, so this will become what? Minus sin x agata. Okay, so which means here cos of pi by 2 plus x ಏನಾಗುತ್ತೆ ನಮಗೆ cos of pi by 2 x plus x ಅಂದರೆ ಅಂತ, that is minus sin x. ಇಷ್ಟು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ನೋಡಿ. ಓಕೆ, ಸೊ ಅದನ್ನು ಪ್ರೂವ್ ಮಾಡಿ ಇದನ್ನು ಸಾಲ್ವ್ ಮಾಡಿದಾಗ ಸೊ ನಿಮಗೆ 6 ಮಾರ್ಕ್ಸ್ ಕಂಪ್ಲೀಟಾಗಿ ಬರ್ತವೆ. ಓಕೆ, ಸೊ ಇದೂ ಒಂಥರದ ಕ್ವಶನ್ ನೋಡಿ. ಇದನ್ನು ಪ್ರೂವ್ ಮಾಡಿ ಅಂತ ಕೇಳ್ತಾನೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಆಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 75. ಇದನ್ನು ಪ್ರೂವ್ ಮಾಡಿದ್ರೆ 5 ಮಾರ್ಕ್ಸು, ಇದನ್ನು ಸಾಲ್ವ್ ಮಾಡಿದಾಗ ಸೊ 1 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಕಾಸ್ ಆಫ್ 75 ಅಂದರೆ ಹೆಂಗೆ ಬರಿಬೋದು ನಾವು? ಫಸ್ಟ್ ಯು ರೈಟ್ ಇಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಸ್ಟು. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು ಸೊ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಆಫ್ ಸೈನ್ ಎಕ್ಸ್ ಇಂಟು ಸೊ ಸೈನ್ ವೈ ಹೆಂಗಿದೆ ಹಂಗೆ ಬರಿ. ಸೊ ಇಷ್ಟ ಆಯಿತಾ? ಸೊ ಇಷ್ಟು ಬರೆದ್ಮೇಲೆ ಸೊ ವಾಟ್ ವಿ ಹ್ಯಾವ್ ಟು ಡೂ, ಇದು ಕಾಸ್ 75 ಇದೆ. ಓಕೆ, ಕಾಸ್ 75 ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಲ್ಲ ಅದು. ಓಕೆ, ಸೊ ಇದನ್ನು ಹೆಂಗೆ ಮಾಡ್ಬೋದು ಅಂದರೆ ಕಾಸ್ 75 ಹೆಂಗೆ ಬರ್ಕೋಬೋದು ನಾವು? 2 ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಫಾರ್ಮೆಟಲ್ಲಿ ಬರ್ಕೋಬೇಕು. 2 ಸ್ಟ್ಯಾಂಡರ್ಡ್ ಆ್ಯಂಗಲ್, ಏನೇನು 2 ಸ್ಟ್ಯಾಂಡರ್ಡ್ ಆ್ಯಂಗಲ್ಲು ಅದು ಕೂಡಿ 75 ಆಗ್ತಿದೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂದರೆ ಯಾವ್ಯಾವು? 30, 45, 60. ಓಕೆ, ಈ ಥರ. ಸೊ 90 ಈ ಥರ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ನಾವು ಕೂಡಿ ಸೊ ಇದು 75 ಆಗ್ತಂದರೆ ಯಾವ್ಯಾವ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆಗ್ತಿದ್ದಾವೆ? ಸೊ ದಟ್ ಈಸ್ 75 ಅಂದರೆ 30 + 45. ಓಕೆ, 30 + 45 ಕೂಡಿಸಿದ್ರೆ ನಮ್ಗೆ ಏನು ಬರುತ್ತೆ? 75 ಬರ್ತಿದೆ. ಸೊ ದಟ್ ಈಸ್ ವೈ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 30 + 45. ಓಕೆ, 30 + 45 ದಟ್ ಈಸ್ ಈಕ್ವಲ್ ಟು, ಅಂದರೆ ಎಕ್ಸ್ನ ರಿಪ್ಲೇಸ್ ಮಾಡಿ ಏನಾಗಬೇಕು ನಾವು? 30 ಆಗಬೇಕು. ವೈ ರಿಪ್ಲೇಸ್ ಮಾಡಿ ಏನಾಗಬೇಕು? 45 ಹಾಕಿ. ಸೊ ನಾವೇನಾಗುತ್ತೆ? ದಿಸ್ ವಿಲ್ ಬಿಕಮ್ ಕಾಸ್ 30 ಡಿಗ್ರಿ. ಓಕೆ, ಕಾಸ್ 30 ಡಿಗ್ರಿ ಇಸ್ ವಿಲ್ ಬಿಕಮ್ ಕಾಸ್ 45 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಮೈನಸ್ ಸೈನ್ 30 ಡಿಗ್ರಿ. ಓಕೆ, ನೆಕ್ಸ್ಟ್ ಸೈನ್ 45 ಡಿಗ್ರಿ. ಓಕೆ, ಸೊ ಯು ನೋ ದಟ್ ಕಾಸ್ 30 ಡಿಗ್ರಿ ಎಷ್ಟು? ಕಾಸ್ 30 ಡಿಗ್ರಿ ಎಷ್ಟು? ಕಾಸ್ 30 ಡಿಗ್ರಿ ಈಸ್ √3/2. ಓಕೆ, ಸೊ ಕಾಸ್ 45 ಡಿಗ್ರಿ ಅಂದರೆ ಎಷ್ಟು? 1/√2 ಮೈನಸ್ ಆಫ್ ಸೈನ್ 30 ಡಿಗ್ರಿ ಇಸ್ ವಾಟ್? ಸೈನ್ 30 ಇಸ್ 1/2 ಇಂಟು ಕಾಸ್ ಸೈನ್ 45 ಡಿಗ್ರಿ ಅಂದರೆ ಎಷ್ಟು? 1/√2. ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ನೀವು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸಲ್ಲಿ ಏನಿದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ಇದಾವಲ್ಲ ಅದು ನಿಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ನಿಮ್ಮ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ನಾವು ಸಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆ್ಯಡ್ ಮಾಡಿ ಸೊ ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ ಡಿನಾಮಿನೇಟರ್ ಸೇಮ್ ಇದನ್ನ. ಸೊ ದಟ್ ಈಸ್ 2 ಟೈಮ್ಸ್ ಆಫ್ √2 ರೈಟ್ ಆಸ್ ಇಟ್ ಈಸ್. ಇಲ್ಲಿ √3 ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ 1 ರೈಟ್ ಆಸ್, ವಿಚ್ ಮೀನ್ಸ್ ಕಾಸ್ 75 ಡಿಗ್ರಿ ನಮ್ಗೆ ಹೆಂಗೆ ಬಂತು? ಕಾಸ್ 75 ಡಿಗ್ರಿ ಇಸ್ ಕೊಟ್ಟು √3 - 1/2 ಇಷ್ಟು. ಸೊ ಇಷ್ಟು ಮಾಡಿದ್ರೆ ನೋಡಿ. ಸೊ ಇಷ್ಟು ನಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಅಂದರೆ 6 ಮಾರ್ಕ್ಸ್ ಕ್ವಶನ್ ನಾರ್ಮಲಾಗಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಯೇ ಕೇಳೋದು 6 ಮಾರ್ಕ್ಸ್ ಕ್ವಶನ್. ಸೊ ಅಲಾಂಗ್ ವಿತ್ ದಟ್ ನಮ್ಗೇನು ಕೇಳ್ತಾರೆ? 1 ಮಾರ್ಕ್ಸಿಗೆ ಎಕ್ಸ್ಟ್ರಾ ಕ್ವಶನ್ ಕೇಳ್ತೇನೆ. 1 ಮಾರ್ಕ್ಸಿನ ಎಕ್ಸ್ಟ್ರಾ ಕ್ವಶನ್ ಎಲ್ಲ ಮಾಡಿಸಿದ್ದೀನಿ. ಇವು ಕ್ವಶನ್ಸೇ ಕೇಳೋದು, ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳೋದು. ಇವು ಕ್ವಶನ್ ಕೊಟ್ಬಿಟ್ಟು ಬೇರೆ ಕೇಳೋದಿಲ್ಲ. ಓಕೆ, ಇದನ್ನು ನೀಟಾಗಿ ಕಲೀರಿ. ಓಕೆ, ಸೊ ನಿಮ್ಗೆ ನಾನು ಏನು ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಬರ್ಕೊಳ್ಳಿ. ಸೊ ಹಿಯರ್ ಯು ಜಸ್ಟ್ ಸಿ ಹಿಯರ್. ಓಕೆ, ಓಕೆ, ಸೊ ನಾವೇನು ಮಾಡಬೇಕು? ಫಸ್ಟು ಇದನ್ನು ಬರಿಬೇಕು. ಇದನ್ನಾದಮೇಲೆ ಸೊ ನಿಮಗೆ ಇದು ಜಾಮೆಟ್ರಿಕಲ್ಲಿ ಫಿಗರ್ ಹಾಕಿದ ಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಕಾಪಿ ಮಾಡಿ ಫಿಗರ್ ಹಾಕಿದ್ಮೇಲೆ ಏನು ಮಾಡೋಣ? ಓಕೆ, ಸೊ P1 ಇದು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತಿದ್ದ ಅಂತ ತಿಳ್ಕೊಂಡು ಕಾಂಗ್ರೆಂಟ್ ಬಂದಮೇಲೆ ಸೊ P1 P3 ಈಸ್ ಈಕ್ವಲ್ ಟು P2 P4 ಆಗ್ತವೆ. ಆವಾಗ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ P1 P3 ಹೋಲ್ ಸ್ಕ್ವೇರ್ ಕಂಡುಹಿಡ್ಕೊಳ್ಳಿ. ಅದೇ ಥರ P2 P4 ಹೋಲ್ ಸ್ಕ್ವೇರ್ ಕಂಡುಹಿಡ್ಕೊಳ್ಳಿ. ಸೊ ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಮುಗೀತು. ಅದಾದಮೇಲೆ ಅಲಾಂಗ್ ವಿತ್ ದಟ್ ಯು ಶುಡ್ ಸಾಲ್ವ್ ಅದು 1 ಮಾರ್ಕ್ ಕ್ವಶನಿಂದ 1 ಮಾರ್ಕ್ ಕ್ವಶನ್ ಸಾಲ್ವ್ ಮಾಡಬೇಕು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಮುಗೀತು ನಿಮಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್.